ಈಗ ಮಗಳನ್ನ ಬೀಗತನ ಮಾಡಿ ಅಪ್ಪ ಇದ್ರು ಕೊಟ್ಟೆ. ಎಷ್ಟು ಮಗಳಿಗೆ ವಯಸ್ಸು? ವಯಸ್ಸೀಗ 17 ತುಂಬಿ 18 ಚಲೋ ಐತಿ. 18 ಚಲೋ ಐತ್ರಿ. ಆದ್ರೆ ಮಗಳು ಮದುವೆ ಮಾಡಂಗಿಲ್ಲ. ಈಗ ಮಾಡಲ್ಲ. ಎಲ್ಲಿ ತನಕ ಮಾಡಂಗಿಲ್ಲ? ಆ ಮಗುವಿಗೆ ವಯಸ್ಸಾಗ್ಬಿಟ್ರೆ 18 ತುಂಬವರೆಗೂ ಮದುವೆ ಮಾಡಂಗಿಲ್ಲ. ಮದುವೆ ಮಾಡಿದ್ರೆ ಕಾನೂನು ಗೊತ್ತೈತಿಲ್ಲ, ಸಮಸ್ಯೆ ಅಕ್ಕವು. ನಾನು ಬೇಲ್ ಮಗಳು ಕೊಟ್ಟವ್ಗೂ ಮಗಳು ತೊಗೊಂಡವ್ರಿಗೂ ಮದುವೆ ಮಾಡ್ಕೊಂಡವ್ರಿಗೂ ಈ ಕಾನೂನು ನಿಮ್ಗೆ ಗೊತ್ತಿರಲಿ ಮೊದಲು. ಹಾಂ, ನೀವು ತಿಳ್ಕಿದ್ದಾರೆ ಇದೀರಿ, ಮನ್ಯಾಗ ಬೀತನ ಮಾಡ್ಕೊಂಡಿರಿ, ಓಕೆ. ಆದ್ರೆ ಮದುವೆ ಮಾತ್ರ 18 ವರ್ಷ ತುಂಬವರೆಗೆ ಮದುವೆನ ಮಾಡಂಗಿಲ್ಲ. ಯಾಕಂದ್ರೆ ಆಯನ ಮಾಡೋ ಶಾಲೆ ಕೆಲಸ ಮಾಡ್ತಾಳೆ, ಆಕಿಗೆ ತಿಳುವಳಿಕೆ ಐತಿ. ನಿಮಗೊಂದು ಕಿವಿ ಮಾತು ಹೇಳ್ತೀನಿ. ಇದು ಮುನ್ನೆಚ್ಚರಿಕೆ ನಾವು ಹೇಳೋದು. ಯಾಕಂದ್ರೆ ನಾಳೆ ಸಮಸ್ಯೆ ಭಾಳಷ್ಟು ಆಗ್ತಾವೆ. ನಾನು ಬೇಲು ಅಂದ್ರೆ ನೀವು ಏನು ಮಾಡಿದ್ರೆ ಹೊರಗೆ ಬರೋಂಗಿಲ್ಲ, ಸೀರಿಯಸ್ ಆಗ್ತೈತಿ ಕೇಸ್. ಯಾಕೆ ಒಂದಂತ ನೀವು ಹೆಂಗೆ ಕೊಟ್ರಿ ಅಂತೇಳಿ ನೀವು ಆಮೇಲೆ ಸರ್ಟಿಫಿಕೇಟು ನಿಮ್ಗೆ ಸಿಗಂಗಿಲ್ಲ. ಈಗ ಮದುವೆ ಮಾಡ್ಬೇಕಂದ್ರೆ ಸರ್ಟಿಫಿಕೇಟ್ ನಾವು ಕೊಡ್ಬೇಕಾ? ಹೌದಾ? ಸರ್ಟಿಫಿಕೇಟ್ ನಾವು ಕೊಡಲ್ಲ. ಆಮೇಲೆ ನಾವು ಕೊಡ್ಲಾರ್ದ ನೀವೇನಾರ ಕದ್ದು ಮುಚ್ಚಿ ಮಾಡ್ತೀರಿ, ಎಲ್ಲಾರು ಕರ್ಕೊಂಡು ಹೋಗಿ ಮಾಡ್ತೀರಿ. ಆಮೇಲೆ ನಮ್ಮ ಗಮನಕ್ಕೆ ಬರತ್ತೈತದ. ನಾವು ಅವಾಗ ಕಂಪ್ಲೇಂಟ್ ಮಾಡೋರ, ನಿಮ್ಮ ಒಳಗೆ ಹಾಕ್ಸೋರ, ಅವಾಗ ನೋಡ್ರಿ ನಾನು ಬೇಲ್ ಒಳಗೆ ಹೋಗ್ಬಿಡ್ತೀರಿ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ಇನ್ನೊಂದು ವರ್ಷ ಆ ಮಗುಗೆ 18 ತುಂಬಿದ ನಂತರ ನಿಮ್ಮ ಕಾರ್ಯ ಕೆಲಸಗಳನ್ನ ಮಾಡಿಕೊಡ್ರಿ. ನಮ್ದು ಯಾವುದೇ ಸಮಸ್ಯೆ ಇಲ್ಲ. ಇದು ನಾನು ಆಂತರಿಕವಾಗಿ ನಮ್ಮವ್ರು ಅಂತ ಹೇಳಕತ್ತೀನಿ. ಬೀತನ ಮಾಡಿದ ತಪ್ಪನ್ನೋದಲ್ಲ, ನಾನು ಕಾಯ್ಬೇಕಾಗಿತ್ತು. ಆದ್ರೆ ಮನ್ಯಾಗಂತ ಮಾಡಿದ್ರೆ ಓಕೆ, ಬಟ್ ಮದುವೆ ಮಾಡಬೇಡ. ಒಂದು ರಿಕ್ವೆಸ್ಟ್ ಇದೆ ನನ್ನ ಇಲಾಖೆಯಿಂದ, ಇಲಾಖೆ ಪರವಾಗಿ, ಸರ್ಕಾರದ ಪರವಾಗಿ, ನಿಮ್ಮ ಮಗಳ ಕ್ಷೇಮದ ಪರವಾಗಿ. ಯಾಕಂದ್ರೆ ಮಗು 18 ವರ್ಷ ತುಂಬಿದ್ರೆ ಆ ಮಗು ದೈಹಿಕವಾಗಿ ಸದೃಢ ಆಗ್ತಾಳೆ. ನಾಳೆ ಗಂಡನ ಮನೆಗೆ ಹೋಗಿ ಬಾಳೆ ಮಾಡಿದ್ರು ನಾಳೆ ಆ ಮಗು ಆರೋಗ್ಯ ಚೆನ್ನಾಗಿರ್ತೈತಿ. ಆ ದೃಷ್ಟಿಯಿಂದ ಹೇಳಕತ್ತೀನಿ. ನಿಮಗೊಂದು ನಮಸ್ಕಾರ ಹೇಳ್ತೀನಿ. ಆಯ್ತಲ್ಲ, ನಾ ಏನ್ ಹೇಳಕತ್ತೀನಿ, ಮದುವೆ ಮಾತ್ರ ಮಾಡಬೇಡ್ರಿ. ಯಾವುದೇ ಕಾರಣಕ್ಕೂ ಮದುವೆ ಮಾಡಬೇಡ್ರಿ. 18 ವರ್ಷ ತುಂಬಿದ ನಂತರ ಅಲ್ಲಿ ತನಕ ಅವ್ರು ಏನಾರು ಬಲವಂತ ಮಾಡಿದ್ರು ಮಾಡಬೇಡ್ರಿ. ಮತ್ತ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಸಮಸ್ಯೆ ಆಗ್ತಾವ ನೋಡ್ರಿ. ನಾಳೆ 101 ಸಮಸ್ಯೆ ಆಗ್ತಾವ. ದಯವಿಟ್ಟು ನಾ